ಇಂಡಿಯಾ ಗ್ರೀನ್ ಎನರ್ಜಿ ಎಕ್ಸ್ಪೋ 2024 ಇದನ್ನು ನಾವು ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ತುಮಕೂರು ರೋಡಲ್ಲಿ ಜೂನ್ 3, 4, 5, 2024ರಲ್ಲಿ ನಾವು ಇದನ್ನು ಕಂಡಕ್ಟ್ ಮಾಡ್ತಾಯಿದ್ದೀವಿ. ಇದನ್ನು ನಾವು ಕರ್ನಾಟಕ ರಿನ್ಯೂಬಲ್ ಎನರ್ಜಿ ಸಿಸ್ಟಮ್ ಮ್ಯಾನುಫ್ಯಾಕ್ಚರ್ ಅಸೋಸಿಯೇಷನ್ ಹಾಗೂ ಮೀಡಿಯಾ ಡೇ ಮಾರ್ಕೆಟಿಂಗ್ ಹಾಗೂ ಪ್ರೈಡ್ ಎನರ್ಜಿ ಎನ್ವಿರಾನ್ಮೆಂಟ್ ರಿಸೋರ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇವರು ಎಲ್ಲ ಸೇರಿಕೊಂಡು ಆರ್ಗನೈಸ್ ಮಾಡ್ತಾ ಇರೋದು. ಇದರಲ್ಲಿ ಈ ವರ್ಷ ಸುಮಾರು 100 ಸ್ಟಾಲ್ಗಳಿಗಿಂತ ಹೆಚ್ಚು ಜನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಹಾಗೂ ಹಿಂದಿನ ವರ್ಷ ನಮಗೆ ಸುಮಾರು 10,000 ಜನ ಹೆಚ್ಚು ಜನ ನಮಗೆ ವಿಸಿಟರ್ಸು 3 ದಿನದಲ್ಲಿ ಬಂದಿದ್ದರು. ಅದೇ ರೀತಿ ಈ ಸರಿ ಬಹಳಷ್ಟು ಜನ ಬರ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಏಕೆಂದರೆ ಗೌರ್ಮೆಂಟಿಂದ ಹಲವಾರು ಹೊಸ ಸ್ಕೀಮ್ಗಳು ಬಂದಿದೆ. ಹೆಚ್ಚಿನ ರೀತಿಯಲ್ಲಿ ಸರ್ಕಾರ ಇದಕ್ಕೆ ಗಮನ ಹರಿಸಿದೆ, ಫೋಕಸ್ ಮಾಡಿದೆ, ಹೊಸ ಸ್ಕೀಮ್ಗಳನ್ನ ಬಿಟ್ಟಿದೆ. ಪ್ರಧಾನಮಂತ್ರಿ ಗೃಹ ಯೋಜನಾ ಅಂತ ಬಿಟ್ಟಿದೆ, ಸುಮಾರು 1 ಕೋಟಿ ಮನೆಗಳನ್ನ ಸೋಲರೈಸೇಷನ್ ಮಾಡಲಿಕ್ಕೆ. ಕುಸುಮ ಯೋಜನೆಯಲ್ಲಿ ಸುಮಾರು 40 ಲಕ್ಷ ಫಾರ್ಮರ್ ಪಂಪ್ ಸೆಟ್ಗಳನ್ನ ಸೋಲರೈಸೇಷನ್ ಮಾಡಲಿಕ್ಕೆ ಬಿಟ್ಟಿದೆ. ಈ ರೀತಿ ಎಲ್ಲ ದೊಡ್ಡ ಕಾರ್ಯಕ್ರಮಗಳು, ಸ್ಕೀಮ್ಗಳು ಮತ್ತು ಸಬ್ಸಿಡಿಗಳನ್ನ ಬಿಟ್ಟಿರೋದ್ರಿಂದ ಈ ವರ್ಷ ಹೆಚ್ಚಿನ ರೀತಿಯಲ್ಲಿ ಜನಗಳು ಸಹ ಇದನ್ನು ತಿಳ್ಕೊಳ್ಬೇಕಾಗಿ ಅವರಿಗೆ ಇಂಟ್ರೆಸ್ಟ್ ಇದೆ. ಹಾಗಾಗಿ ಹೆಚ್ಚು ಜನ ಬರ್ತಾರೆ ಅನ್ನೋ ಒಂದು ನಾವು ಭಾವನೆಯಲ್ಲಿದ್ದೀವಿ. ಅದೇ ರೀತಿಯಾಗಿ ಈ ವರ್ಷ ಒಂದು ಭಾಳ ಕೀ ಹೈಲೈಟ್ ಅಂತಂದರೆ ಕಾನ್ಫರೆನ್ಸು. ನಾವು ಈ ವರ್ಷದ ಕಾನ್ಫರೆನ್ಸ್ನಲ್ಲಿ ದ ಗೇಮ್ ಚೇಂಜರ್ ಫಾರ್ ವಿಷನ್ 2030 ಫಾರ್ ದಿ ಅಚೀವಿಂಗ್ ದಿ 500 gigawatt ಟಾರ್ಗೆಟ್ ಆಫ್ ದ ಗೌರ್ಮೆಂಟ್ ಆಫ್ ಇಂಡಿಯಾ. ಇದ್ರ ಬಗ್ಗೆ ಇದನ್ನು ಅಚೀವ್ ಮಾಡಲಿಕ್ಕೆ ಏನೇನು ನಮಗೆ ಅಡಚಣೆಗಳಿದ್ದಾವೆ, ಅದನ್ನು ಹೇಗೆ ನಾವು ಅದನ್ನು ಸರಿಪಡಿಸ್ಬೋದು. ನಮ್ಮ ಇಂಡಸ್ಟ್ರಿ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಸೇರಿ ಇದರ ಬಗ್ಗೆ ಡಿಬೇಟ್ ಮಾಡ್ತಾರೆ. ಆ ಡಿಬೇಟ್ ಮಾಡಿ ಪ್ರತಿಯೊಬ್ಬರಿಗೂ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾರೆ ಮತ್ತು ಹೊಸ ಟೆಕ್ನಾಲಜಿನಲ್ಲಿ ಪ್ರೆಸೆಂಟ್ ಮಾಡ್ತಾರೆ. ಮತ್ತು ಹೊಸ ಟೆಕ್ನಾಲಜಿಗಳು ಏನಿದ್ದಾವೆ ಅದು ಸಹ ನಮ್ಮ ಕಾನ್ಫರೆನ್ಸ್ನಲ್ಲಿ ವಿಷಯ ಪ್ರಸ್ತಾಪ ಮಾಡ್ತಾರೆ. ಹಾಗೂ ನಮ್ಮ ಈ ಹೊಸದಾಗಿ ಬಂದಿರತಕ್ಕಂಥ ಎನರ್ಜಿ ಸ್ಟೋರೇಜ್ ಇರ್ಬೋದು, ಗ್ರೀನ್ ಹೈಡ್ರೋಜನ್ ಇರ್ಬೋದು, ಮತ್ತು ನಮ್ಮ ದೇಶಕ್ಕೆ ಬರ್ತಕ್ಕಂಥ ಇನ್ವೆಸ್ಟ್ಮೆಂಟು, ಈ ಒಂದು ಎನರ್ಜಿ ಟ್ರಾನ್ಸಿಷನಿಂದ ಆಗ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಏನು, ಮತ್ತು ಈ ನಮ್ಮ ಎಕಾನಮಿ ಗ್ರೋ ಆಗಬೇಕಾದ್ರೆ ದ ಗ್ರೀನ್ ಎನರ್ಜಿ ಎಕಾನಮಿ ಹೇಗೆ ಮಾಡ್ಬೋದು, ಮತ್ತು ನಮ್ಮ ಇದಕ್ಕೆ ಜಾಬ್ ಆಪರ್ಚುನಿಟೀಸ್ ಏನಿದೆ, ಈ ಒಂದು ಟಾರ್ಗೆಟ್ ನಾವು ಅಚೀವ್ ಆಗಬೇಕಾದ್ರೆ ಸುಮಾರು ನಮ್ಮ ಭಾರತದಲ್ಲಿ ಎಸ್ಟಿಮೇಟ್ ಮಾಡಿರೋ ಪ್ರಕಾರ ಸುಮಾರು 3 ಕೋಟಿ ಜಾಬ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಸೊ ಈ ಎಲ್ಲ ವಿಚಾರಗಳನ್ನ ನಾವು ಈ ಒಂದು ಕಾನ್ಫರೆನ್ಸ್ನಲ್ಲಿ ಪ್ರಸ್ತಾಪ ಮಾಡ್ತೀವಿ. ಸೊ ಆದ್ದರಿಂದ ತಾವೆಲ್ಲರೂ ದಯವಿಟ್ಟು ಇದಕ್ಕೆ ಸಹಕರಿಸಬೇಕು ಮತ್ತು ನಮ್ಮ ಜೊತೆ ಈ ಒಂದು ಕಾರ್ಯಕ್ರಮವನ್ನು, ಈ ಒಂದು ಎಕ್ಸಿಬಿಷನ್ನ ಸಕ್ಸಸ್ಫುಲ್ ಮಾಡಲಿಕ್ಕೆ ಕೈ ಜೋಡಿಸ್ಬೇಕಂತ ಪ್ರಾರ್ಥಿಸ್ಕೊಡ್ತೀನಿ. ನನ್ನ ಹೆಸರು ರಮೇಶ್ ಶಿವಣ್ಣ, ನಮ್ಮ ಸುರೇಂದ್ರ ಕುಮಾರ್, ಕರ್ನಾಟಕ ರಿನ್ಯೂಬಲ್ ಎನರ್ಜಿ ಸಿಸ್ಟಮ್ ಮ್ಯಾನುಫ್ಯಾಕ್ಚರ್ ಅಸೋಸಿಯೇಷನ್ ಪ್ರೆಸಿಡೆಂಟು. ಹಾಗೆ ನಮ್ಮ ಜೊತೆ ಮೀಡಿಯಾ ಡೇ ಮಾರ್ಕೆಟಿಂಗ್ನಿಂದ ಮುದಾಸರಿದ್ದಾರೆ. ಈಗ ನಾವು ಈ ಒಂದು ಎಕ್ಸಿಬಿಷನ್ ಇಂಡಿಯಾ ಗ್ರೀನ್ ಎನರ್ಜಿ ಎಕ್ಸ್ಪೋ ಅನ್ನೋದನ್ನ ನಾವು ಈ ಅಸೋಸಿಯೇಷನಿಂದ ಏನಕ್ಕೆ ಪ್ರಾರಂಭಿಸಿದ್ವು ಅಂತಂದರೆ, ಬಹಳ ಮುಖ್ಯವಾಗಿ ಇವತ್ತು ಅವೇರ್ನೆಸ್ಸು ಭಾಳ ಕಮ್ಮಿ ಇದೆ ನಮ್ಮಲ್ಲಿ. ಸೋಲಾರ್ ಅಂದ ತಕ್ಷಣ ಇದು ಭಾಳ ಕಾಸ್ಟ್ಲಿ, ಇನ್ವೆಸ್ಟ್ಮೆಂಟ್ ಕಾಸ್ಟ್ಲಿ, ಇದನ್ನ ಹಾಕಿದ್ರೆ ನಮ್ಗೆ ಮತ್ತೆ ಈಗ ಸುಮಾರು ನಾವು ಕೈಯಿಂದ ದುಡ್ಡು ಹಾಕಬೇಕು ಅನ್ನೋದು ಒಂದಿದೆ. ಇತ್ತೀಚೆಗೆ ಆಗಿರ್ತಕ್ಕಂಥ ಸರ್ಕಾರದ ಸುಮಾರು ಸ್ಕೀಮ್ಗಳು ನೋಡಿದಾಗ, ಸಬ್ಸಿಡಿಗಳು ನೋಡಿದಾಗ, ಮನೆಗಳಲ್ಲಿ 1 ಕಿಲೋವ್ಯಾಟಿಂದ 3 ಕಿಲೋವ್ಯಾಟ್ಗೆ ಇನ್ವೆಸ್ಟ್ ಮಾಡಿದಾಗ ಸರ್ಕಾರದಿಂದ ಸುಮಾರು 60% ನಮಗೆ ಸಬ್ಸಿಡಿ ಸಿಗ್ತಾಯಿದೆ. ಆ ಸಬ್ಸಿಡಿ ಕನ್ಸಿಡರ್ ಮಾಡಿ ನೋಡಿದಾಗ ನಾವು ಆ ಒಂದು ಸೋಲಾರ್ ಪ್ಲ್ಯಾಂಟನ್ನು ಮನೇಲಿ ಇನ್ಸ್ಟಾಲ್ ಮಾಡಿದಾಗ ನಮ್ಮ ಎಲೆಕ್ಟ್ರಿಸಿಟಿ ಬಿಲ್ ಏನಿದೆ, ಒಂದು ಮನೆಯಲ್ಲಿ ಒಂದು 2 ಬೆಡ್ರೂಮ್ ಹೌಸಲ್ಲಿ ಪ್ರತಿ ತಿಂಗಳಲ್ಲಿ 1,500 ರೂಪಾಯಿ ಬರ್ತಾಯಿತ್ತು ಅಂದರೆ ಅದು ಆಲ್ಮೋಸ್ಟ್ ನಮಗೆ 400ರಿಂದ 500 ರೂಪಾಯಿಗೆ ಇಳಿಯುತ್ತೆ. ಸೊ ಈ ರೀತಿ ಒಂದು ಅವೇರ್ನೆಸ್ನ ನಾವು ಜನಗಳಿಗೆ ಕ್ರಿಯೇಟ್ ಮಾಡಬೇಕಾಗುತ್ತೆ. ಇವತ್ತು ಅವ್ರು ಏನು ಇನ್ವೆಸ್ಟ್ ಮಾಡ್ತಾರೋ ಅವರು ಆ ಇನ್ವೆಸ್ಟ್ಮೆಂಟು ಕೇವಲ 1 ವರ್ಷ, 1.5 ವರ್ಷ, ಮ್ಯಾಕ್ಸಿಮಮ್ 2 ವರ್ಷದಲ್ಲಿ ವಾಪಸ್ ಬಂದುಬಿಡುತ್ತೆ. ಇವ್ರು ಏನು ಮತ್ತೆ ಇನ್ನು 25 ವರ್ಷ ಈ ಸೋಲಾರ್ ಯೂಸ್ ಮಾಡ್ತಾರೆ. ಆ 25 ವರ್ಷ ಆ ಸೋಲಾರು ಕರೆಂಟ್ ಏನು ಇವರು ಎಲೆಕ್ಟ್ರಿಸಿಟಿ ಬಿಲ್ ಕಟ್ತಿದ್ರು ಅದು ಫ್ರೀ ಆಗುತ್ತೆ. ಇದನ್ನು ನಾವು ಅವೇರ್ನೆಸ್ ಮಾಡಬೇಕಾಗುತ್ತೆ. ಸೊ ಅದೇ ರೀತಿ ಈಗ ನಮ್ಮ ಕುಸುಮಲ್ಲೂ ಸಹ ಕುಸುಮಲ್ಲಿ ಪಂಪ್ ಸೆಟ್ಗಳು ಮಾಡ್ತಾಯಿದ್ದಾರೆ. ಆ ಪಂಪ್ ಸೆಟ್ ಬಗ್ಗೆ ನಮ್ಮ ಸುರೇಂದ್ರ ಅವರು ಹೇಳ್ತಾರೆ. ಈ ಒಂದು PM ಕುಸುಮ್ ಏನು ಸೋಲಾರ್ ಪಂಪ್ ಯೋಜನೆಯನ್ನು ಸರ್ಕಾರ ಘೋಷಣೆ ಮಾಡಿದೆ. ಇದು ಅತ್ಯಂತ ಉಪಯೋಗಿಕರ ಒಂದು ವಿಚಾರ. ಇವತ್ತು ರೈತರಿಗೆ ಒಂದು ಕ್ವಾಲಿಟಿ ಆಫ್ ಎಲೆಕ್ಟ್ರಿಸಿಟಿ
ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಸಿಗ್ತಾ ಇಲ್ಲದೆ ಇರೋದು ಒಂದು ದುರ್ಲಭ. ಇಂಥ ಒಂದು ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ 50% ಸಬ್ಸಿಡಿಯನ್ನು, ಕೇಂದ್ರ ಸರ್ಕಾರ 30% ಸಬ್ಸಿಡಿಯನ್ನು ಕೊಡ್ತಾ ಇದೆ. 20% ಫಲಾನುಭವಿಗಳಿಗೂ ಸಹಿತ ಒಂದು ಹಲವಾರು ಬ್ಯಾಂಕುಗಳಲ್ಲೂ ಸಹಿತ ಸುಲಭ ರೀತಿಯಲ್ಲಿ ಲೋನ್ ಸಿಗೋ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಟೆಂಡರ್ ಕರೆದು ಇದನ್ನು 11 ಮ್ಯಾನುಫ್ಯಾಕ್ಚರ್ಸ್ಗಳನ್ನ ಎಂಪಾಲ್ಮೆಂಟ್ ಮಾಡಿಕೊಂಡು ಯಾವುದರಲ್ಲಿ ಯೋಜನೆಗೆ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರು ರೈತರುಗಳನ್ನ ಇದನ್ನು ಸದುಪಯೋಗ ಪಡಿಸ್ಕೊಬೋದು. ಈ ಒಂದು ಎಕ್ಸಿಬಿಷನಲ್ಲಿ ಸೋಲಾರ್ ಪಂಪ್ ಮ್ಯಾನುಫ್ಯಾಕ್ಚರರ್ಸ್ಗಳು, ಇನ್ವರ್ಟರ್ ಮ್ಯಾನುಫ್ಯಾಕ್ಚರರ್ಸ್ಗಳು, ಪ್ಯಾನಲ್ ಮ್ಯಾನುಫ್ಯಾಕ್ಚರು, ಹೆಚ್ಚು ಕಡಿಮೆ 100ಕ್ಕೂ ಹೆಚ್ಚು ಎಕ್ಸಿಬಿಟರ್ಸ್ಗಳು ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿ ಏನು ಕೇಂದ್ರ ಸರ್ಕಾರದ ಒಂದು ಯೋಜನೆ ಇದೆ, ಮುಫ್ತಿಗರ್ ಬಿಜ್ಲಿ ಯೋಜನಾ, ಇದರಲ್ಲಿ 1 ಲಕ್ಷ ಮನೆಗೆ 1 ಕೋಟಿ ಮನೆಗಳಿಗೆ ಒಂದು ಸೌರಶಕ್ತಿಯನ್ನು ಮನೆಗಳಲ್ಲೂ, ಯಾಕೆಂತ ಹೇಳಿದ್ರೆ 1 ರಿಂದ 3 ಕಿಲೋವ್ಯಾಟ್ ಮ್ಯಾಕ್ಸಿಮಮ್ ಮನೆಗಳಲ್ಲಿ ಆಗಬೇಕು. ಈ ರೆಸಿಡೆನ್ಷಿಯಲ್ ಸೆಕ್ಟರ್ಸ್ಗಳನ್ನು ಒಂದು ಸ್ವಶಕ್ತಿಯಿಂದ ರಿನ್ಯೂಬಲ್ ಎನರ್ಜಿ ಸೆಲ್ಫ್ ಸಸ್ಟೈನ್ಡ್ ಆಗಿ ಪ್ರತಿಯೊಂದು ಮನೆಗಳಲ್ಲೂ ಇನ್ಸ್ಟಾಲ್ ಮಾಡಿಕೊಂಡಾಗ ನಮ್ಮ ಎಲೆಕ್ಟ್ರಿಸಿಟಿ ಡಿಪೆಂಡೆನ್ಸ್ ಕಡಿಮೆ ಆಗುತ್ತೆ. ಹೆಚ್ಚು ಕಡಿಮೆ ನಮ್ಮ ಸರ್ಕಾರ ಪ್ರತಿ ವರ್ಷ 53 ಲಕ್ಷ ಕೋಟಿ ಡೀಸೆಲು, ಪೆಟ್ರೋಲು ಮತ್ತು LPGಗಳನ್ನ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ, ಕಲ್ಲಿದ್ದಗಳನ್ನ ಪರ್ಚೇಸ್ ಮಾಡೋದಕ್ಕೆ ವಿನಿಯೋಗಿಸ್ತಾ ಇದೆ. ಈ ಒಂದು ನೇಚರಲ್ಲಿ ಪಡೆಯುವಂತಹದ್ದು ನಮ್ಮ ಒಂದು ಭಾರತ ಭೂಮಿ ಈ ಒಂದು ಸೌರಶಕ್ತಿಯನ್ನು ಪಡ್ಕೊಳ್ಳುತ್ತೆ. 365 ದಿವಸಗಳು ಸಫಲವಾಗಿ ಬಿಸಿಲುಗಳನ್ನ ಪಡೆಯುವಂತಹ ಸನ್ ಬ್ಲೆಸ್ಡ್ ಕಂಟ್ರಿ. ಇಂತಹ ಸೌರಶಕ್ತಿಯನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಈ ಒಂದು ಸೌರ ಯೋಜನೆಗಳು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಯೋಜನೆಗಳನ್ನ ನಮ್ಮಲ್ಲಿ ಕುಸುಮ ಯೋಜನೆ ಇದೆಯಲ್ಲ, ಕುಸುಮ ಯೋಜನೆಯಲ್ಲಿ ಇನ್ವೆಸ್ಟ್ಮೆಂಟು ಹೇಗೆ ವರ್ಕೌಟ್ ಆಗುತ್ತೆ? ಈ ಫಾರ್ಮರ್ಗೆ ಅದು ಒಂದು ದೊಡ್ಡ ಇನ್ವೆಸ್ಟ್ಮೆಂಟ್ ಅನಿಸುತ್ತೆ. ಈಗ ಕೊಡ್ತಿರ್ತಕ್ಕಂಥ ಈ ಸಬ್ಸಿಡಿ 80% ಸಬ್ಸಿಡಿ ಕೊಡ್ತಾರೆ. ಈಗ ಒಂದು 3 ಕಿಲೋವಾಟ್ ತಗೊಂಡಾಗ ಇನ್ವೆಸ್ಟ್ಮೆಂಟ್ ಎಷ್ಟಿದೆ? ಈಗ ರೈತರು ಎಷ್ಟು ಹಾಕಬೇಕಾಗುತ್ತೆ? ಈಗ ನೋಡಿ, ಈ ಒಂದು ಟೆಂಡರಲ್ಲಿ 3 HP ಸರ್ಫೇಸ್ ಪಂಪನ್ನು 2,44,760 ಸರ್ಕಾರಕ್ಕೆ ಟೆಂಡರಲ್ಲಿ ಘೋಷಣೆ ಆಗಿದೆ. ಇದಕ್ಕೆ ಕೇಂದ್ರ ಸರ್ಕಾರ 1,02,380 50% ಸಬ್ಸಿಡಿ ಕೊಡುತ್ತೆ. ರಾಜ್ಯ ಸರ್ಕಾರ ಹೆಚ್ಚು ಕಡಿಮೆ 50% ಸಬ್ಸಿಡಿ ಅಂತ ಹೇಳಿದ್ರೆ, ಈ ಫಲಾನುಭವಿಗಳು ಬರೀ 45,000 ಪಂಪ್ ಅಮೌಂಟ್ ಕೊಟ್ಟರೆ ಸಾಕು, ಅವರಿಗೆ ಒಂದು 3 HP ಸರ್ಫೇಸ್ ಪಂಪ್ ಬರುತ್ತೆ. ಅದು 2 ಲಕ್ಷ ಇನ್ವೆಸ್ಟ್ಮೆಂಟ್ಗೆ 45,000 ಇನ್ವೆಸ್ಟ್ಮೆಂಟ್ ಮಾಡೋಂಥದ್ದು ಸಹ ಸಾಫ್ಟ್ ಲೋನ್ ಇದೆ. ಸಾಫ್ಟ್ ಲೋನ್ಗಳು ಕೊಡ್ತಾರೆ. ಅದೇ ರೀತಿ 5 HPಗೆ 3 ಲಕ್ಷ ಅಂದರೆ ಹೆಚ್ಚು ಕಡಿಮೆ 2,98,374 ರೇಟ್ ಇದೆ. 7.5 HPಗೆ 4,09,680 ಇದೆ. ಅಥವಾ 10 HPಗೆ 5,14,479 ಇದೆ. ಇದಕ್ಕೆ 80% ಸಬ್ಸಿಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಹಯೋಗದೊಂದಿಗೆ ಕೊಟ್ಟು ಇದೊಂದು ವಿಶಿಷ್ಟವಾದ ಸ್ಕೀಮನ್ನು ಅನೌನ್ಸ್ ಮಾಡಿದೆ. ಇದನ್ನೆಲ್ಲ ರೈತರನ್ನ ಪಡ್ಕೊಳ್ಳೋದಕ್ಕೆ ಈ ಒಂದು ಎಕ್ಸಿಬಿಷನಲ್ಲಿ ಒಂದು ಎಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥದ್ದು. ಇದರಲ್ಲಿ ಭಾಳ ಮುಖ್ಯವಾಗಿ ನೋಡಬೇಕಂಥದ್ದು, ಈಗ ಇನ್ವೆಸ್ಟ್ಮೆಂಟ್ ಏನಿದೆ, ಈಗ 45,000 3 HP 45,000 ಆಗ್ಬೋದು. ಇವತ್ತು ರೈತರಿಗೆ 45,000 ಹೊರೆ ಅನಿಸುತ್ತೆ. ಯಾಕೆಂದರೆ ಅವರಿಗೆ ಇವತ್ತು ಫ್ರೀ ಪವರ್ ಸಿಗ್ತಾ ಇದೆ, ಅದು ಹೊರೆ ಅನಿಸುತ್ತೆ. ಹಾಗಾದಾಗ ಒಂದು ಸಾಫ್ಟ್ ಲೋನ್ ಇದೆ. ಎರಡನೇದು ಇನ್ನೊಂದು ಯೋಚನೆ ಮಾಡಬೇಕು, ಈಗ ಏನು ನಾವು ಫ್ರೀ ಪವರ್ ಸಿಗ್ತಾ ಇದೆ, ಅವ್ರಿಗೆ ಟೈಮಿಗೆ ಸಿಗ್ತಾ ಇಲ್ಲ. ಪ್ರತಿದಿನ ರಾತ್ರಿ 2 ಅವರ್ಸ್ ಕೊಡ್ತಾರೆ. ಮತ್ತು ಅವ್ರಿಗೆ ಸರಿಯಾದ ಟೈಮಿಗೆ ಅವ್ರಿಗೆ ವ್ಯವಸಾಯಕ್ಕೆ ಅನುಕೂಲ ಆಗ್ತಾ ಇರಲಿಲ್ಲ. ಇವತ್ತು ನಾವು ಸೋಲಾರ್ ಕೊಡೋದ್ರಿಂದ ಒಂದು ಫುಲ್ ಡೇ ಪವರು ಅವರಿಗೆ ಸಿಗುತ್ತೆ. ಆ ಡೇ ಪವರ್ನಲ್ಲಿ ಅವರು ನಮ್ಮ ವ್ಯವಸಾಯಕ್ಕೆ ಏನು ಅನುಕೂಲವಾಗೋ ರೀತಿಯಲ್ಲಿ ಅವ್ರನ್ನ ಉಪಯೋಗಿಸ್ಕೊಬೋದು. ಇನ್ನೊಂದು ಇದರಲ್ಲೇ ಕುಸುಮ್ ಸಿ ಅಂತ ಬಿಟ್ಟಿದ್ದಾರೆ. ಕುಸುಮ್ ಸಿನಲ್ಲಿ ಫೀಡರ್ ಲೆವೆಲ್ ಅಂತ ಬಿಟ್ಟಿದ್ದಾರೆ. ಅದರಲ್ಲಿ ರೈತರದ್ದು ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲ. ಕೆಲವು ಪಂಪ್ ಸೆಟ್ಗಳನ್ನ ಯಾವುದೋ ಒಂದು ಸಬ್ಸ್ಟೇಷನ್ಗೆ ಕನೆಕ್ಟ್ ಮಾಡಿ ಆ ಒಂದು ಪಂಪ್ ಸಬ್ಸ್ಟೇಷನ್ಗೆ ಮೆಗಾವಾಟ್ ಸ್ಕೇಲಲ್ಲಿ 2 ಮೆಗಾವಾಟ್ ಇರ್ಬೋದು, 3 ಮೆಗಾವಾಟ್ ಹಾಕ್ಬಿಟ್ಟು ಅವರಿಗೆ ಫುಲ್ ಫ್ರೀ ಕೊಡ್ತಾ ಇದ್ದಾರೆ. ಈ ರೀತಿ ಕುಸುಮ್ ಸ್ಕೀಮ್ನಲ್ಲೂ ಸಹ 2-3 ರೀತಿ ಇದೆ. ಒಂದು ಸ್ವಂತಕ್ಕೆ ಮಾಡೋದು, ಇನ್ನೊಂದು ಫೀಡರ್ ಲೆವೆಲಲ್ಲಿ ಮಾಡೋದು. ಈ ರೀತಿ ಹಲವಾರು ರೀತಿ ಇವ್ರಿಗೆ ವ್ಯವಸಾಯಕ್ಕೆ ಅನುಕೂಲ ಆಗೋ ರೀತಿ ಒಂದು ಕುಸುಮ್ ಸ್ಕೀಮ್ ಇದೆ ಮತ್ತು ರೂಫ್ ಟಾಪ್ ಸ್ಕೀಮ್ ಇದೆ. ಈಗ ಹೆಚ್ಚು ಕಡಿಮೆ ಸೋಲಾರ್ ಮೂಲಕನೇ ಸೌರಶಕ್ತಿ ಅಂದರೆ ಒಂದು ಮನೆಯಲ್ಲಿ ಒಂದು ಸೋಲಾರ್ ವಾಟರ್ ಹೀಟರು ಇನ್ಸ್ಟಾಲ್ ಮಾಡಿದ್ರೆ ಹೆಚ್ಚು ಕಡಿಮೆ ಒಂದು 40% ವಿದ್ಯುತ್ ಉಳಿತಾಯ ಮಾಡ್ಬೋದು. ಒಂದು ಎಲೆಕ್ಟ್ರಿಕ್ ಗೀಸರ್ ಅಂದರೆ ಒಂದು 2 ಕಿಲೋವ್ಯಾಟ್ ಇರೋದೇ ಮ್ಯಾಕ್ಸಿಮಮ್ ಕನ್ಸಪ್ಷನ್. ಈ ಒಂದು ಸೋಲಾರ್ ವಾಟರ್ ಹೀಟರ್ಸು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಹೆಚ್ಚು ಕಡಿಮೆ ದೇಶದಲ್ಲೇ ಪ್ರಥಮ ಮುಂಚೂಣಿಲಿದೆ. 42% ಇನ್ಸ್ಟಾಲೇಷನ್ ಕರ್ನಾಟಕ ಒಂದರಲ್ಲೇ ಆಗಿದೆ. ಈ ಒಂದು ಸೋಲಾರ್ ವಾಟರ್ ಹೀಟರ್ ಇನ್ಸ್ಟಾಲೇಷನ್ ಮನೆಗಳಲ್ಲಿ. ಅದೇ ರೀತಿ ಈ ಸೂರ್ಯ ಮುಫ್ತಿಗರ್ ಬಿಜ್ಲಿ ಯೋಜನಾ ಏನಿದೆ, ಇದು ಪ್ರತಿ ಮನೆಗಳಲ್ಲೂ 1 ಕೋಟಿ ಮನೆಗಳಲ್ಲಿ ಇನ್ಸ್ಟಾಲ್ ಮಾಡಬೇಕು ಅಂತ ಕೇಂದ್ರ ಸರ್ಕಾರದ ಗುರಿ. ಇದರಷ್ಟು ಮ್ಯಾಕ್ಸಿಮಮ್ ಬೆನಿಫಿಟ್ನ ಕರ್ನಾಟಕ ಸರ್ಕಾರ ಪಡ್ಕೊಳ್ಳೋದ್ರಲ್ಲಿ 1 ರಿಂದ 3 ಕಿಲೋವ್ಯಾಟ್ ಒಳಗಡೆ ಏನು ಮನೆಗಳಲ್ಲಿ ಇನ್ಸ್ಟಾಲ್ ಮಾಡಿಕೊಂಡ್ರೆ, ಒಂದು ಸೋಲಾರ್ ರೂಫ್ ಟಾಪು, ಒಂದು ವಾಟರ್ ಹೀಟರ್ ಇನ್ಸ್ಟಾಲ್ ಮಾಡಿದ್ರೆ ಹೆಚ್ಚು ಕಡಿಮೆ ಅವರ ಮ್ಯಾಕ್ಸಿಮಮ್ ಎಲೆಕ್ಟ್ರಿಸಿಟಿ ಕನ್ಸಪ್ಷನನ್ನು
ಸೌರಶಕ್ತಿಯಿಂದನೇ ಪಡ್ಕೊಬೋದು. ಹಾಗಾಗಿ ನಾವು ವಿದ್ಯುತ್ ಅವಲಂಬಿತ ಆಗುವಂಥ ಅವಶ್ಯಕತೆ ಇರಲ್ಲ. ರಿನ್ಯೂಬಲ್ ಎನರ್ಜಿ ಸಸ್ಟೈನನ್ನು ನಾವು ಪ್ರತಿ ಮನೆಗಳಲ್ಲೂ ಮಾಡುವಂಥ ಈ ಒಂದು ಯಶಸ್ವಿ ಯೋಜನೆಗೆ ಈ ಒಂದು ಗ್ರೀನ್ ಎನರ್ಜಿ ಎಕ್ಸ್ಪೋ ಭಾಳಷ್ಟು ಉಪಯೋಗಕಾರಿ ಆಗುತ್ತೆ. ಇನ್ನೊಂದೇನೆಂದರೆ ಇದು ಇನ್ಸ್ಟಾಲ್ ಮಾಡಿದ್ರೆ 25 ವರ್ಷ ನೀವು ಯೋಚನೆ ಮಾಡಿದಂಗೆ ಉಪಯೋಗಿಸ್ಬೋದು. ಪರ್ಫಾರ್ಮೆನ್ಸ್ ಗ್ಯಾರಂಟಿ ಕೊಡ್ತಾರೆ ಮ್ಯಾನುಫ್ಯಾಕ್ಚರರ್ಸ್ಗಳು 25 ವರ್ಷ ಅದು ಸೋಲಾರ್ ರೂಫ್ ಟಾಪ್ಗೆ. ಥ್ಯಾಂಕ್ ಯು. So I request all of you to come and participate, visit the stalls. Exhibition India Green Energy Expo 2024 going to held in Bangalore International Exhibition Center, June 3rd, 4th, 5th, Tumkur Road. ಕರ್ನಾಟಕ ರಿನ್ಯೂಬಲ್ ಎನರ್ಜಿ ಮ್ಯಾನುಫ್ಯಾಕ್ಚರರ್ ಅಸೋಸಿಯೇಷನ್ 2014ರಿಂದ ಈ ಒಂದು ರಿನ್ಯೂಬಲ್ ಎನರ್ಜಿ ಸೆಕ್ಟರ್ಗೆ ಭಾಳಷ್ಟು ಕೊಡುಗೆಗಳನ್ನ ಕೊಟ್ಟಿದೆ. ಇಂಡಸ್ಟ್ರಿಯ ಸಮಸ್ಯೆಗಳನ್ನ ಮತ್ತು ಈ ಒಂದು ರಿನ್ಯೂಬಲ್ ಎನರ್ಜಿನಲ್ಲಿ ಮಹತ್ತರವಾದ ಸಾಧನೆಯನ್ನು ಕರ್ನಾಟಕ ದೇಶದಲ್ಲೇ 3ನೇ ಸ್ಥಾನದಲ್ಲಿದೆ ಗ್ರಿಡ್ ಇಂಟ್ರಾಕ್ಟಿವ್ ರೂಫ್ ಟಾಪ್ ಸಿಸ್ಟಮಲ್ಲಿ. ಇದನ್ನು ಮೊದಲನೇ ಸ್ಥಾನಕ್ಕೆ ಮುಟ್ಟೋದಕ್ಕೆ ಈ ಏನು ಕೇಂದ್ರ ಸರ್ಕಾರದ ಮುಫ್ತಿಗಾರ ಬಿಜಿಲಿ ಯೋಜನಾ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದ PM ಕುಸುಮ ಯೋಜನಾ ಸೌರ ಪಂಪ್ ಸೆಟ್ಗಳಿಗೆ ಕೊಡುವಂತಹ ಸಬ್ಸಿಡಿ ಯೋಜನೆಗಳನ್ನು ಜನರಿಗೆ ತಲುಪಿಸುವಂಥದ್ದು ಮತ್ತು ಈ ಒಂದು 500 ಗಿಗಾವಾಟ್ ಏನು ಸರ್ಕಾರದ ಗುರಿ ಇದೆ 2030 40% ರಿನ್ಯೂಬಲ್ ಎನರ್ಜಿನಲ್ಲೇ ಪಡ್ಕೊಳ್ಬೇಕು ಅನ್ನೋಂಥದ್ದು. ಈ ಒಂದು ಗುರಿಯನ್ನು ಮುಟ್ಟೋದಕ್ಕೆ ಈ ಇಂಡಸ್ಟ್ರಿ ಮತ್ತು ಇಲ್ಲಿ ಸೊಸೈಟಿನಲ್ಲಿರುವಂತಹ ರಿನ್ಯೂಬಲ್ ಎನರ್ಜಿ ಸೆಕ್ಟರ್ಲಿರುವಂತಹ ಫಲಾನುಭವಿಗಳು ಪ್ರತಿಯೊಬ್ಬರಿಗೂ ಸಹಿತ ಎಕ್ಸಿಬಿಷನ್ ಮಾಡ್ಕೊಳ್ಳೋದಕ್ಕೆ ರಿನ್ಯೂಬಲ್ ಎನರ್ಜಿ ಎಕ್ಸ್ಪೋ ಅಂತ ಹೇಳಿ ಈ ಒಂದು ಜೂನ್ 3, 4, 5 ಈ ಒಂದು BIC ಸೆಂಟರ್ನಲ್ಲಿ ಏರ್ಪಡಿಸಿದೆ. ಹೊಸ ಟೆಕ್ನಾಲಜಿ, ನವೀನ ತಂತ್ರಜ್ಞಾನ ಮತ್ತು ಈ ಒಂದು ಗುರಿಯನ್ನು 2030 ಮುಟ್ಟೋದಕ್ಕೆ ಇದಕ್ಕೊಂದು ಸೆಮಿನಾರ್ ಕಾನ್ಫರೆನ್ಸ್ಗಳನ್ನು ಸಹಿತ 3 ದಿನಗಳನ್ನು ಇಟ್ಕೊಂಡಿದ್ದೀವಿ. ಈ ಒಂದು ನಿಟ್ಟಿನಲ್ಲಿ ತಮ್ಮೆಲ್ಲರ ಸಹಕಾರಗಳನ್ನು ಕೊಟ್ಟು ಈ ಒಂದು ಯಶಸ್ವಿ ಯೋಜನೆಗಳನ್ನ ಜನರಿಗೆ ತಲುಪಿಸುವಷ್ಟು ಪ್ರಯತ್ನಗಳಲ್ಲಿ ನಿಮ್ಮೆಲ್ಲರ ಸಹಕಾರ ಇರಬೇಕು ಅಂತ ನಾವು ಕೇಳ್ಕೊಳ್ತೇವೆ.